ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪರ್ಸನ್ ಯಾವಾಗ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ, ಸಂಪರ್ಕ ಮಾಡ್ತಾರಾ ನಿಮ್ಮನ್ನು ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಸೊ ಪರ್ಸ್ನಲ್ ರೀಡಿಂಗಿಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಏನೆಲ್ಲ ನೀವು ಪರ್ಸ್ನಲ್ ರೀಡಿಂಗಲ್ಲಿ ತಿಳ್ಕೊಳ್ಬೋದು, ಪ್ರತಿಯೊಂದನ್ನು ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುತ್ತೆ. ಸೊ ಚೆಕ್ ಮಾಡಿ ತಿಳ್ಕೊಳ್ಳಿ. ವಾಟ್ಸಪ್ ಮಾಡಿ, ಆದಷ್ಟು ಕಾಲ್ ಮಾಡೋದಕ್ಕಿಂತ ವಾಟ್ಸಪ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಸೊ ಇದೇ ಒಂದು ವಿಡಿಯೋದಲ್ಲಿ ಒಂದು ಮಿರಾಕಲ್ ಸ್ಟೋರಿನ ನಿಮಗಿದರಲ್ಲಿ ಅವ್ರ ವಾಯ್ಸ್ ನೋಟನ್ನು ಹಾಕ್ತೀನಿ. ಡೈಲಿ ವೀಡಿಯೋಸ್ನ ನೋಡ್ತಾ ಆ ಎನರ್ಜಿನ ರಿಸೀವ್ ಮಾಡ್ಕೊಳ್ತಾ ಅವ್ರ ಲೈಫಲ್ಲಿ ಆಗಿರೋಂಥ ಮಿರಾಕಲ್ನ ನಾನಿಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಹಾಕ್ತೀನಿ, ಕೊನೆಯಲ್ಲಿ ಹಾಕಿರ್ತೀನಿ. ಪ್ರತಿಯೊಬ್ಬರು ಕೂಡ ಚೆಕ್ ಮಾಡಿ. ಓಕೆ, ಸೊ ಈ ಒಂದು ರೀಡಿಂಗ್ನ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ಲಿಕ್ಕೆ, ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ. ನಾನು ಈ ಸಂಪರ್ಕವನ್ನು ಶಾಂತ ಮನಸ್ಸಿನಿಂದ ಸ್ವೀಕರಿಸುತ್ತೇನೆ ಅಂತ ಹೇಳಿಬಿಟ್ಟು ಒಂದು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ರೀಡಿಂಗ್ನ, ಈ ಒಂದು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಒಂದು ಎನರ್ಜಿನ ಯಾಕೆ ರಿಸೀವ್ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ನೀವು ಮಿರಾಕಲ್ನ ನೋಡಬೇಕು, ನಿಮ್ಮ ಲೈಫಲ್ಲಿ ನೀವು ಚೇಂಜಸ್ನ ನೋಡಬೇಕು, ಪ್ರೀತಿ ವಿಷಯದಲ್ಲಿ ಚೇಂಜಸ್ನ ನೋಡಬೇಕಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಎನರ್ಜಿನ ರಿಸೀವ್ ಮಾಡಿಕೊಂಡ್ರೆ ಮಾತ್ರ. ಓಕೆ, ಸೊ ಕೇಳಿ. ಲಾಸ್ಟ್ ಇದರಲ್ಲಿ ನನ್ನ ಕ್ಲೈಂಟ್, ಅಥವಾ ಅವರು ಕೂಡ ನನ್ನ ಕ್ಲೈಂಟೇನೆ, ಅವರು ಪ್ರತಿನಿತ್ಯ ಈ ವಿಡಿಯೋಸ್ನ ವಾಚ್ ಮಾಡ್ತಾ ಎನರ್ಜಿನ ಹೇಗೆ ರಿಸೀವ್ ಮಾಡಿಕೊಂಡು ಅವ್ರ ಲೈಫಲ್ಲಿ ಮಿರಾಕಲ್ನ ನೋಡಿದ್ದಾರೆ ಅನ್ನೋದನ್ನು ವಿಡಿಯೋ ಕೊನೆಯಲ್ಲಿ ನೋಡ್ತೀರಾ ನೀವು. ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ, ಯಾರು ಮಿಸ್ ಮಾಡಬೇಡಿ. ಒಂದು ಕಮೆಂಟ್ ಹಾಕೋದ್ರಿಂದ ನಿಮಗೇನೂ ಆಗಲ್ಲ. ಆಗೋದೊಂದೇ ಪಾಸಿಟಿವ್. ನಿಮ್ಮ ಲೈಫಲ್ಲಿ ಪ್ರೀತಿ ವಿಷಯದಲ್ಲಿ ಪಾಸಿಟಿವ್ ರಿಸಲ್ಟ್ನ ನೋಡ್ತೀರಾ. ಪಾಸಿಟಿವ್ ರಿಸಲ್ಟ್ ಬೇಕು ಅಂತ ಇದ್ದರೆ ಎನರ್ಜಿನ ರಿಸೀವ್ ಮಾಡಿಕೊಂಡು ಕಮೆಂಟಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲನೇದಾಗಿ ಯಾವ ವ್ಯಕ್ತಿಯ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಲ್ವ, ಆ ವ್ಯಕ್ತಿಯ ಹೆಸರನ್ನು ಕ್ಯಾಂಡಲ್ನ ನಾನು ಹಚ್ಚಿದ ನಂತರ, ಓಕೆ, ಈ ಒಂದು ಫ್ಲೇಮ್ ನೋಡ್ತಾ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ಹೇಳಿ. ಫೇಸ್ ನೆನ್ಪು ಮಾಡ್ಕೊಳ್ಳಿ. ಫೋಟೋ ಇದ್ರೂ ಕೂಡ ನೋಡ್ಬೋದು. ಕಣ್ಣು ಮುಚ್ಚಿ ಆ ವ್ಯಕ್ತಿಯ ಮುಖವನ್ನು ಒಂದು ಸಲ ನೆನ್ಪು ಮಾಡ್ಕೊಳ್ಳಿ. ಓಕೆ, ಸ್ಟಾರ್ಟ್ ಮಾಡೋಣ. ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಓಕೆ, ನೈಸ್, ಪಾಸಿಟಿವ್. ಓಕೆ, ನಿಮ್ಮಿಬ್ಬರ ಮಧ್ಯ ಏನು ಮೌನ ಇತ್ತು, ಆ ಮೌನ ಅನ್ನುವಂಥದ್ದು ಮುರಿತಾ ಇದೆ. ನಿಮ್ಮಿಬ್ಬರ ನಡುವೆ ಮತ್ತೆ ಸಂಪರ್ಕ ಬರುವಂಥ ಸೂಚನೆಗಳು ಈಗಾಗಲೇ ನಿಮ್ಮ ಲೈಫಲ್ಲಿ ಶುರು ಆಗಿದೆ. ಕೆಲವೊಬ್ಬರಿಗೆ ಅವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಕೆಲವೊಬ್ಬರಿಗೆ ಈಗ ಕಾಂಟ್ಯಾಕ್ಟ್ ಮಾಡುವಂಥ ಸೂಚನೆಗಳು ನಿಮಗೆ ಯೂನಿವರ್ಸಿಂದ ಸಿಗ್ತಾ ಇದೆ. ಓಕೆ, ಸೊ ಅವರಿಂದ ಕಾಂಟ್ಯಾಕ್ಟ್ ಬರುತ್ತಾ ಅಂತ ನೋಡಿದಾಗ ಫಸ್ಟು ಆನ್ಸರ್ ನಿಮಗಿಲ್ಲಿ ಬರ್ತಿದೆ ಎಸ್ ಅಂತ. ಈ ಮೌನ ಅನ್ನುವಂಥದ್ದು ಎಂಡ್ ಆಗ್ತಾ ಇದೆ, ಮುರಿತಾ ಇದೆ ಅನ್ನೋದು ಚಾನಲೈಸ್ ಮೆಸೇಜಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಈಗಾಗಲೇ ನಿಮ್ಮ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಕೆಲವೊಬ್ಬರಿಗೆ. ಓಕೆ, ಈ ಒಂದು ಗ್ಯಾಪ್, ಈ ಒಂದು ಮೌನ ಯಾವಾಗ ಮುಗೀತಾ ಇದೆ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ಸ್ಟಾರ್ಟಿಂಗಲ್ಲೇ ಇಲ್ಲಿ ಬರ್ತಿರೋಂಥ ಒಂದು ಎನರ್ಜಿ, ಇಲ್ಲಿ ಕಂಪ್ಲೀಟಾಗಿ ಈ ಒಂದು ರಿಲೇಷನ್ಶಿಪ್ ಮುಗ್ದೋಯ್ತು ಅನ್ನುವಂಥ ಸ್ಥಿತಿಗೆ ಬಂದಿದೆ. ಓಕೆ, ಆದರೆ ಸಂಬಂಧ ಇನ್ನೂ ಎಂಡ್ ಆಗಲಿಲ್ಲ. ಬೇರೆ ದಾರಿಯಲ್ಲಿ ಎಲ್ಲೋ ಒಂದು ಕಡೆ ಈ ಎರಡೂ ಮನಸ್ಸುಗಳು, ಅಂದರೆ ನಿಮ್ಮ ಮನಸ್ಸು ಹಾಗೆ ನಿಮ್ಮ ಪರ್ಸನ್ ಮನಸ್ಸು, ಈ ಎರಡೂ ಮನಸ್ಸುಗಳು ಒಂದೇ ನೆನಪಲ್ಲಿ ಬದುಕ್ತಾ ಇರುವಂಥದ್ದು. ಓಕೆ, ಸೊ ನೀವು ಅಷ್ಟೇ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರ ಎನರ್ಜಿಲೂ ಕೂಡ ಇಬ್ಬರು ಒಬ್ಬರನ್ನ ಒಬ್ಬರ ನೆನಪಲ್ಲಿ ಬದುಕ್ತಾ ಇದ್ದೀರಾ ಅನ್ನೋವಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಓಕೆ,
ನಿಮ್ಮಿಬ್ಬರ ಮಧ್ಯದಲ್ಲಿ ಮಾತಿಲ್ಲದ ದಿನಗಳು ಇದ್ರೂ ಕೂಡ, ಓಕೆ, ಮನಸ್ಸಿನೊಳಗಡೆ ಇಬ್ರು ಕೂಡ ಯಾವತ್ತೂ ಆ ಮಾತುಗಳನ್ನು ನಿಲ್ಲಿಸಲಿಲ್ಲ. ಮನಸ್ಸಿಂದನೇ ಮಾತಾಡ್ತಿರೋಂಥದ್ದು, ಹಾರ್ಟ್ ಟು ಹಾರ್ಟ್ ಕನ್ವರ್ಜೇಷನ್ ನಡೀತಾ ಇದೆ ಈ ಒಂದು ಪ್ರೀತಿಯಲ್ಲಿ. ಓಕೆ, ಸೈಲೆಂಟ್ ಡೇಸ್ಗಳು ತುಂಬ ಇದೆ, ಮೌನವಾಗಿರುವಂಥ ದಿನಗಳು. ಆದರೆ ಮನಸ್ಸಲ್ಲಿ ಮಾತುಗಳು ಯಾವತ್ತೂ ನಿಂತಿಲ್ಲ, ಸ್ಟ್ರಾಂಗ್ ಆಗಿ ಬರ್ತಿರೋಂಥ ಎನರ್ಜಿ ಇದು. ಓಕೆ, ಅವ್ರೀಗ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಇಲ್ಲಿ ಸ್ಪಷ್ಟವಾಗಿ ಒಂದು ಎನರ್ಜಿ ಇಲ್ಲಿ ಬರ್ತಾ ಇರುವಂಥದ್ದು, ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಾ ಇರುವಂಥದ್ದು ಈಗೋ ಅನ್ನುವಂಥದ್ದು ಸ್ಟಾರ್ಟಿಂಗ್ ಎನರ್ಜಿನೇ ಬರ್ತಾ ಇದೆ. ಈಗೋದಿಂದ, ಭಯದಿಂದ ಅವರು ಇಲ್ಲಿ ಸೈಲೆಂಟ್ ಆಗಿದ್ದಾರೆ. ಓಕೆನಾ? ಸೊ ಅದರ್ವೈಸ್ ಬೇರೆ ರೀಸನ್ ಇಲ್ಲಿ ಏನೂ ಇಲ್ಲ. ನಿಮ್ಮಿಂದ ಏನೋ ಹರ್ಟ್ ಆಯಿತು, ಬೇಜಾರಾಯಿತು, ಕೋಪ ಬಂತು, ಅದೇನೂ ಇಲ್ಲಿ ಕಾಣಿಸ್ತಾ ಇಲ್ಲ ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ. ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಈಗೋ, ಹಾಗೆ ಭಯ ಇದೆ ಅನ್ನುವಂಥದ್ದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಎಸ್, ಈ ಒಂದು ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಚೆಕ್ ಮಾಡೋಣ. ಜಿ ಲೆಟರ್, ಟಿ ಲೆಟರ್, ಓಕೆ, ಕೆ ಲೆಟರ್, ಡಿ, ಬಿ, ಸಿ, ಜೆ, ಎಲ್, ಎನ್, ಎಸ್, ಪಿ, ಯು, ವಿ, ಎ, ಡಿ ಲೆಟರ್. ಓಕೆ, ಈ ಎಲ್ಲ ಲೆಟರ್ಗಳ ಪ್ರೆಸೆನ್ಸ್ ಇಲ್ಲಿ ಇದೆ. ಚೆಕ್ ಮಾಡೋಣ ಟ್ಯಾರೋದಲ್ಲಿ ಏನು ಬರುತ್ತೆ ಅಂತ. ಓಕೆ, ಟ್ಯಾರೋ ಎನರ್ಜಿ ಏನಿದೆ, ತಗೊಳ್ಳೋಣ. 3 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಎಸ್ಟೇಸ್ ಕಾರ್ಡ್ ಬರ್ತಾ ಇದೆ. 8 ಆಫ್ ಪೆಂಟಿಕಲ್, 7 ಆಫ್ ಸಾರ್ಟ್ಸ್, ಡೆತ್ ಆ್ಯಂಡ್ ರೀಬರ್ತ್, 5 ಆಫ್ ಕಪ್ಸ್ ಬರ್ತಾ ಇದೆ. 6 ಆಫ್ ಪೆಂಟಿಕಲ್, 2 ಆಫ್ ವ್ಯಾಂಡ್ಸ್. ಓಕೆ, ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ 9 ಆಫ್ ಕಪ್ಸ್ ಬರ್ತಾ ಇದೆ. ಸರಿ, ನೋಡೋಣ. ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಇಲ್ಲಿ ಮೊದಲನೇದಾಗಿ ಕ್ಯಾಂಡಲ್ ವ್ಯಾಕ್ಸಲ್ಲಿ ಬರ್ತಿರೋಂಥ ಎನರ್ಜಿ ಇಲ್ಲಿ ಟ್ಯಾರೋ ಕಾರ್ಡಲ್ಲೂ ಬರ್ತಾ ಇದೆ. ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಕಂಪ್ಲೀಟ್ ಆಗಿ ಅವರು ಈಗೋದಲ್ಲಿ ಮುಳುಗೋಗಿದ್ದಾರೆ, ಭಯದಲ್ಲಿ ಮುಳುಗೋಗಿದ್ದಾರೆ. ಈ ಮೌನಕ್ಕೆ ಕಾರಣ ಅವರ ಈಗೋ, ಅವರ ಮೌನ, ಅವರ ಭಯ ಅನ್ನೋವಂಥದ್ದು ಎನರ್ಜಿ ಬರ್ತಿದೆ, ಈ ಮೌನಕ್ಕೆ ಕಾರಣ ಆಗಿರುವಂಥದ್ದು. ಓಕೆ, ಆ್ಯಂಡ್ ಇಲ್ಲಿ ಅವರ ಒಂದು ಎನರ್ಜಿಗೆ, ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವ್ರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ಅಂತ ಚೆಕ್ ಮಾಡಿದಾಗ ಇಲ್ಲಿ ಬರ್ತಿರೋ ಎನರ್ಜಿ ಬಂದು ಕೆಲವೊಂದಷ್ಟು ನೈಟ್ ಟೈಮಲ್ಲಿ ನಿಮ್ಮ ಹೆಸರು ಅವ್ರ ಮನಸ್ಸಿಗೆ ಬರ್ತಾ ಇದೆ. ಪದೇ ಪದೇ ಅವ್ರು ನಿಮ್ಮ ಹೆಸರನ್ನು ನೆನ್ಪು ಮಾಡ್ಕೊಳ್ತಾ ಇರೋವಂಥದ್ದು, ಮಾತಾಡಬೇಕು ನಿಮ್ಮ ಬಗ್ಗೆ, ಅಂದರೆ ನಿಮ್ಮ ಜೊತೆ ಮಾತಾಡಬೇಕಿತ್ತು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮಗೆಲ್ಲಾದರೂ ಮೆಸೇಜ್ ಮಾಡಬೇಕಿತ್ತ ಅನ್ನೋಂಥ ಯೋಚನೆ ಕೂಡ ಅವರಿಗೆ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಈ ಎಲ್ಲ ಯೋಚನೆಗಳು ಪದೇ ಪದೇ ಅವ್ರ ಮೈಂಡಲ್ಲಿ ರಿಪೀಟ್ ಆಗಿ ಬರ್ತಾ ಇರುವಂಥದ್ದು. ಈ ಒಂದು ಮೌನದ ಹಿಂದೆ ಇರುವಂತಹ ಕೆಲವೊಂದಷ್ಟು ಸತ್ಯಗಳು ಅಂತ ಹೇಳಿ ಚೆಕ್ ಮಾಡಿದಾಗ ಬಾಟಮ್ ಆಫ್ ದ ಕಾರ್ಡ್ 9 ಆಫ್ ಕಪ್ಸ್ ಬರ್ತಿದೆ. ಓಕೆ, ಇಲ್ಲಿ 10 ಆಫ್ ಸಾರ್ಟ್ಸ್ ಕೂಡ ಬರ್ತಾ ಇದೆ. ಓಕೆ, ಎಸ್, ಇಲ್ಲಿ ಈ ಮೌನದ ಹಿಂದೆ ಇರುವಂಥ ಕೆಲವೊಂದಷ್ಟು ಸತ್ಯಗಳಂತ ಹೇಳಿದಾಗ ಇಲ್ಲಿ ನಿಮ್ಮಿಬ್ಬರ ನಡುವೆ, ನಿಮ್ಮಿಬ್ಬರ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ದೂರ ಅಂತ ಏನಿದೆ, ಇಲ್ಲಿ ಪ್ರೀತಿ ಇಲ್ದೇನೆ ಇಲ್ಲಿ ದೂರ ಆಗಿದಂಥದ್ದಲ್ಲ. ಇಲ್ಲಿ ಪ್ರೀತಿ
ಇಲ್ಲದೆ ಇರುವಂಥದ್ದು ಇದು ಕಾರಣ ಅಲ್ಲ ನೀವಿಬ್ರು ದೂರ ಆಗಿರೋಕ್ಕೆ ಅಥವಾ ನೀವಿಬ್ರು ಮೌನ ಆಗಿರೋದಕ್ಕೆ. ಪ್ರೀತಿ ಇಲ್ಲ, ನಿಮ್ಮ ಪರ್ಸನ್ ಮೇಲೆ ನಿಮಗೆ ಪ್ರೀತಿ ಇಲ್ಲ ಅಥವಾ ನಿಮಗೆ ನಿಮ್ಮ ಪರ್ಸನ್ ಮೇಲೆ ಪ್ರೀತಿ ಇಲ್ಲ ಅನ್ನೋದು ಇದು ಕಾರಣ ಅಲ್ಲ ಫಸ್ಟ್ ಆಫ್ ಆಲ್. ಓಕೆ, ಇಲ್ಲಿ ಎಲ್ಲೋ ಒಂದು ಕಡೆ ತಪ್ಪಾಗಿ ಕೆಲವೊಂದಷ್ಟು ಮಾತುಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ತಪ್ಪು ಅರ್ಥಗಳಾಗಿದೆ ಇಲ್ಲಿ. ನಿಮ್ಮ ಮಾತಿರ್ಬೋದು ಅಥವಾ ಅವರ ಮಾತಿರ್ಬೋದು, ಇಬ್ಬರಲ್ಲಿ ಒಬ್ರನ್ನೊಬ್ರು ಮಾತುಗಳು ಇಲ್ಲಿ ಎಲ್ಲೋ ಒಂದ್ ಕಡೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಮಿಸ್ಕಮ್ಯುನಿಕೇಶನ್ ಆಗಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಾಗೆ ಇಲ್ಲಿ ಎಲ್ಲೋ ಒಂದ್ ಕಡೆ ಟೈಮ್ ಇಬ್ರದ್ದು ಇಲ್ಲಿ ಎಲ್ಲೋ ಒಂದ್ ಕಡೆ ಸರಿ ಇರ್ಲಿಲ್ಲ. ಓಕೆನಾ? ಸೊ ಎಲ್ಲೋ ಒಂದ್ ಕಡೆ ಕೆಲವೊಬ್ಬರಿಗೆ ಟೈಮ್ ಓಕೆ ಓಕೆ ಇಲ್ಲಿ 6 ಆಫ್ ಪೆಂಟಿಕಲ್ ಬರ್ತಾ ಇದೆ. ಸೊ ಕೆಲವೊಬ್ರು ಎಲ್ಲೋ ಒಂದ್ ಕಡೆ ಫೈನಾನ್ಷಿಯಲಿ ಎಲ್ಲೋ ಒಂದ್ ಕಡೆ ಸಿಗಾಕೊಂಡಿದ್ರಿ, ಅಥವಾ ಫೈನಾನ್ಷಿಯಲಿ ಎಲ್ಲೋ ಒಂದ್ ಕಡೆ ನಿಮಗೆ ಲಾಸ್ ಆಗ್ತಾ ಇತ್ತು, ಅಥವಾ ಫೈನಾನ್ಷಿಯಲಿ ಎಲ್ಲೋ ಒಂದ್ ಕಡೆ ಡೌನ್ ಸ್ಟೇಜ್ನ ನೋಡ್ತಾ ಇದ್ರಿ. ಆ ಟೈಮಲ್ಲಿ ನಿಮ್ಮ ಪರ್ಸನಿಗೂ ನಿಮಗೂ ಆಗಿರುವಂಥ ಜಗಳ ಅನ್ನೋಂಥ ಒಂದು ಎನರ್ಜಿಯಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಸೊ ಇಲ್ಲಿ ಸಮಯ ಸರಿ ಇಲ್ದಿರೋದಕ್ಕೆ ಈ ಒಂದು ಭಾವನೆ ಅಂದ್ರೆ ನಿಮ್ಮಿಬ್ರು ಮಧ್ಯ ಒಂದು ಮೌನ ಅನ್ನುವಂಥದ್ದು ಬಂದಿರುವಂಥದ್ದು, ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬರೋದಕ್ಕೆ ಕಾರಣ ಇಲ್ಲಿ ಸಮಯ ಸರಿಯಾಗಿರ್ಲಿಲ್ಲ. ಆ ಟೈಮಲ್ಲಿ ನೀವು ಫೈನಾನ್ಷಿಯಲ್ ಏನು ಅಥವಾ ನಿಮ್ದು ಯಾವುದೋ ಒಂದು ವಿಷಯದಲ್ಲಿ ತುಂಬಾ ಆಲೋಚನೆ ಮಾಡ್ತಾ ಇದ್ರಿ, ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ರಿ. ಆ ಟೈಮಲ್ಲಿ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರುವಂಥದ್ದು. ಅವರು ನಿಮ್ಮ ಮನಸ್ಸನ್ನ ಅಥವಾ ನಿಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೇನೆ ನಿಮ್ಮ ಪರ್ಸನ್ ಎಲ್ಲೋ ಒಂದ್ ಕಡೆ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ, ಅಥವಾ ನಿಮ್ಮ ನಂಬರ್ನ ಅವರು ಕಂಪ್ಲೀಟ್ ಆಗಿ ಕಾಲ್ ಮಾಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡೆ ಎಲ್ಲೋ ಒಂದ್ ಕಡೆ ಆ ನಂಬರ್ನ ತೆಗೆದು ಹಾಕಿರುವಂಥದ್ದು. ಆ ರೀತಿಯಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಾ ಇದೆ. ಓಕೆ, ಸಮಥಿಂಗ್ ಫಿಯರ್ ಅನ್ನುವಂಥ ಎನರ್ಜಿ ಅವಾಗಿನ ಸ್ಟ್ರಾಂಗ್ ಆಗಿ ಇಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲೂ ಬಂತು, ಇಲ್ಲೂ ಕೂಡ ಬರ್ತಾ ಇದೆ. ಯಾರ್ದೋ ಒಬ್ರದ್ದು ಭಯ ಅವರಿಗೆ ತುಂಬಾ ಕಾಡ್ತಾ ಇದೆ. ಇಲ್ಲಿ ನಿಮ್ಮ ಭಯನೇ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಭಯ ಇರ್ಬೋದು, ಅಥವಾ ಇಲ್ಲಿ ಕ್ಯಾಸ್ಟ್ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅದು ಕೂಡ ಭಯ ಇರ್ಬೋದು. ಆದ್ರೆ ನಿಮ್ಮ ಪರ್ಸನ್ ಎನರ್ಜಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಬ್ರಲ್ಲೂ ಕೂಡ ಯಾವುದೋ ಒಂದು ವಿಷಯದಲ್ಲಿ ತುಂಬಾ ಭಯ ಪಡ್ತಾ ಇದ್ದೀರಾ. ಈ 3 ಕಾರಣ ನಿಮ್ಮಿಬ್ರ ಮಧ್ಯ ಈ ಮೌನ ಬರೋದಕ್ಕೆ ಕಾರಣ ಈ 3 ಕಾರಣ ಅನ್ನೋದು ಕಾಣಿಸ್ತಿದೆ ಅಲ್ಲಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು, ಹಾಗೆ ಸಮಯ ಎಲ್ಲೋ ಒಂದ್ ಕಡೆ ಸರಿ ಇರ್ಲಿಲ್ಲ, ಅಂಡ್ ಇಲ್ಲಿ ಓಕೆ ಓಕೆ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಬರ್ತಿರುವಂಥದ್ದು ಭಯದ ಜೊತೆಗೆ ಇನ್ನೊಂದು ಎನರ್ಜಿ ಬರ್ತಿದೆ ಇಲ್ಲಿ. ನಾನು ಮತ್ತೆ ಹೋದ್ರೆ ನಿಮ್ಮ ಅಂದ್ರೆ ಅವ್ರೇನೋ ನಿಮ್ಮ ಲೈಫಿಗೆ ಮತ್ತೆ ರಿಟರ್ನ್ ಬಂದ್ರೆ ಎಲ್ಲಾದ್ರೂ ನಿಮಗೆ ಮತ್ತೆ ಮನ್ಸಿಗೆ ನೋವು ಆಗತ್ತೇನೋ ಅನ್ನುವಂಥ ಭಯದಲ್ಲೂ ಕೂಡ ಅವ್ರಿಲ್ಲಿ ಎಲ್ಲೋ ಒಂದ್ ಕಡೆ ಮೌನವನ್ನ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಈ ಒಂದು ಕಾಂಟ್ಯಾಕ್ಟ್ ಬರುವಂಥ ಸಮಯದಲ್ಲಿ ಈ ಸೂಚನೆಗಳು ನಿಮಗೆ ಯಾವ ರೀತಿಯಾಗಿ ಸಿಗತ್ತೆ, ಅವರಿಂದ ನಿಮಗೆ ಕಾಂಟ್ಯಾಕ್ಟ್ ಬರೋ ಟೈಮಲ್ಲಿ ಯೂನಿವರ್ಸ್ ನಿಮಗೆ ಏನೆಲ್ಲ ಸೈನ್ನ ಕೊಡಬಹುದು, ಬ್ರಹ್ಮಾಂಡ ನಿಮಗೆ ಏನೆಲ್ಲ ಸೈನ್ನ ಕೊಡ್ತಾ ಇದೆ. ಓಕೆ ಓಕೆ ಅವರ ಡ್ರೀಮ್ಸ್ ನಿಮಗೆ ನಿಮ್ಮ ಕನಸಲ್ಲಿ ಅವರ ಡ್ರೀಮ್ಸ್ ಬರುವಂಥದ್ದು, ನಿಮ್ಮ ಕನಸಲ್ಲಿ ಅವ್ರು ಬರುವಂಥದ್ದು, ನಿಮ್ಮ ಪರ್ಸನ್ ಬರುವಂಥದ್ದು. ಹಾಗೇನೆ ಇಲ್ಲಿ ರಿಪೀಟೆಡ್ ನಂಬರ್ಗಳನ್ನ ನೋಡುವಂಥದ್ದು, ಅಥವಾ ಒಂದೇ ಟೈಮ್ನ ರಿಪೀಟ್ ಆಗಿ ಅಂದ್ರೆ 10 10 ಅಥವಾ 12 12 ಅಥವಾ 1 1 ಅಂದ್ರೆ 1 11 3 33 ಈ ರೀತಿಯಾದಂಥ ಒಂದು ಟೈಮ್ಗಳನ್ನ ರಿಪೀಟ್ ಆಗಿ ಕಂಟಿನ್ಯೂ 3 ಡೇಸ್ ನೋಡ್ಬೋದು, ಅಥವಾ ಕಂಟಿನ್ಯೂ 5 ಡೇಸ್ ನೋಡ್ಬೋದು, ಕಂಟಿನ್ಯೂ ಡೇಸ್ ನೋಡ್ಬೋದು ಕೆಲವೊಬ್ರು. ಓಕೆ, ಸೊ ಈ ಎನರ್ಜಿ ಬರ್ತಿದೆ. ಅಂದ್ರೆ ರಿಪೀಟ್ ಆಗಿ ಒಂದೇ ಟೈಮ್ನ ರಿಪೀಟ್ ಆಗಿ ನೋಡ್ತೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಅಂಡ್ ಇಲ್ಲಿ ಕನಸಲ್ಲಿ ಅವರು ಖಂಡಿತವಾಗಿಯೂ ಕಾಣಿಸ್ಕೊಳ್ತಾರೆ. ಅವರ ಸಂಪರ್ಕ ಬರುವಂತ ಮೊದಲನೇ ಒಂದು ಸೂಚನೆ ಇದು. ಓಕೆ, ಅಂಡ್ ಇಲ್ಲಿ ಅವರಿಗೆ ನೆನಪಾಗುವಂಥದ್ದು ಅಂದ್ರೆ ಅವರಿಗೆ ಕನೆಕ್ಟ್ ಆಗಿರುವಂತ ಕೆಲವೊಂದು ವಿಷಯಗಳನ್ನ ರಿಪೀಟ್ ಆಗಿ ನೋಡ್ತೀರಾ. ಈಗ ಹೆಚ್ಚಾಗಿ ಅವ್ರಿಗೆ ಇಷ್ಟ ಆಗುವಂತ ಸಾಂಗ್ ನ ನೀವು ಮತ್ತೆ ಮತ್ತೆ ಕೇಳ್ಬಹುದು, ಅಥವಾ ಆ ಪ್ಲೇಸಿಗೆ ನೀವು ಹೋಗ್ತಾ ಇರ್ಬೇಕಿದ್ರೆ ಅವ್ರು ನೆನಪಾಗಬಹುದು. ಸೊ ಈ ರೀತಿಯಾದಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಈ ಸಂಪರ್ಕ ಹೇಗೆ ಸ್ಟಾರ್ಟ್ ಆಗತ್ತೆ, ಅವ್ರು ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಇಲ್ಲಿ ಒಂದು ದೊಡ್ಡ ಮಾತುಕತೆಯಿಂದ ಶುರು ಆಗಲ್ಲ. ಮೊದಲನೇದಾಗಿ ಫಸ್ಟ್ ಇಲ್ಲಿ ಎನರ್ಜಿ ಬರ್ತಿರೋದೇ ಈ ರೀತಿಯಾಗಿ ಯಾವುದೋ ಒಂದು ದೊಡ್ಡ ಒಂದು ಮಾತುಕತೆ ಇಟ್ಕೊಂಡು, ಅಥವಾ ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡು ದೊಡ್ಡ ಮಾತುಕತೆಗಳು ನಿಮ್ಮಿಬ್ರು ಮಧ್ಯೆ ನಡೆಯಲ್ಲ ಅನ್ನೋಂಥ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆ, ಸೊ ಹಾಗಿದ್ರೆ ಯಾವ ರೀತಿಯಾಗಿ ಸಂಪರ್ಕ ಬರಬಹುದು. ಓಕೆ, ಇಲ್ಲಿ ನಿಮ್ಮ
ಸ್ಟೋರಿ ಅಥವಾ ನಿಮ್ಮ ಸ್ಟೇಟಸ್ಗೆ ರಿಯಾಕ್ಟ್ ಮಾಡೋ ಮುಖಾಂತರ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅಥವಾ ಒಂದು ಸ್ಮಾಲ್ ಮೆಸೇಜ್ನ ಮುಖಾಂತರ. ಇಲ್ಲಿ ಮೆಸೇಜ್ ಅಂತ ಹೇಳಿದಾಗ ಬರೀ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮೇ ಅಂತ ಅಲ್ಲ, ಇಲ್ಲಿ ಓಕೆ ಬೇರೆಯವರ ಫೋನ್ ನಂಬರಿಂದನೂ ಕೂಡ ನಿಮಗೆ ಮೆಸೇಜಸ್ಗಳು ಬರಬಹುದು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಓಕೆ ಒಂದು ಎನರ್ಜಿ ಇಲ್ಲಿ 6 ಆಫ್ ಪೆಂಟಿಕಲ್ ಬರ್ತಿದೆ, ಫೋನ್ ಪೇ, ಜಿ ಪೇ ಅದರಿಂದ ಮುಖಾಂತರವಾಗೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅವ್ರು ಮೆಸೇಜ್ ಮಾಡಿ ಅಂತ ಇಲ್ಲಿ ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಸ್ಮಾಲ್ ಮಿಸ್ ಕಾಲ್ ಅಥವಾ ಕಾಲ್ ಮಾಡೋ ಮುಖಾಂತರ ಮಿಸ್ ಆಗಿ ನಿಂಗೆ ಕಾಲ್ ಮಾಡಿಬಿಟ್ಟೆ ಅಥವಾ ಮಿಸ್ ಆಗಿ ನಿನ್ನ ಜೊತೆ ಮಾತಾಡ್ಬೇಕಂತ ಅನ್ನಿಸ್ತು ಅಥವಾ ನೆನಪಾಯಿತು ಅಂತ ಹೇಳ್ಬಿಟ್ಟು ಈ ಥರ ಒಂದು ಸಣ್ಣ ಮಾತುಕತೆಯಿಂದ ಒಂದು ಸಂಪರ್ಕಕ್ಕೆ ಬರುತ್ತೆ ಈ ಒಂದು ಎನರ್ಜಿ ಏನು ಅಂತ ಬರ್ತಾ ಇದೆ ಇಲ್ಲಿ. ಆದರೆ ಓಕೆ, ಈ ಸಂಪರ್ಕದ ಹಿಂದೆ ಮಾತಿಗಿಂತ ಹೆಚ್ಚಾಗಿ ಫೀಲಿಂಗ್ಸೇ ಜಾಸ್ತಿ ಇರತ್ತೆ. ಇವಾಗ ನಾವು ಏನಾದ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅಥವಾ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲಿ ಒಂದು ಕಮ್ಯುನಿಕೇಶನ್ ಸ್ಟಾರ್ಟ್ ಆಯ್ತು ಈ ಪ್ರೀತಿಯಲ್ಲಿ, ಈ ಸಂಬಂಧದಲ್ಲಿ ಅಂತ ಹೇಳಿದ್ರೆ ಮಾತಿಗಿಂತ ಹೆಚ್ಚಾಗಿ ಭಾವನೆಗಳನ್ನ ಏನು ಫೀಲಿಂಗ್ಸ್ಗಳನ್ನ ಶೇರ್ ಮಾಡ್ಕೊಳ್ಳೋದೇ ಜಾಸ್ತಿ ಆಗಿರತ್ತೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಯಾವ ಟೈಮಲ್ಲಿ ಎನರ್ಜಿ ಇದೆ? ಓಕೆ ಓಕೆ, ಈ ರೀಡಿಂಗ್ ಪ್ರಕಾರ ಇಲ್ಲಿ ನೋಡಿದಾಗ ಎನರ್ಜಿ ನೋಡಿದಾಗ ಇಲ್ಲಿ ಸಂಪರ್ಕ ಬರುವಂಥದ್ದು ಅಂದ್ರೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂಥದ್ದು ನಿಧಾನವಾಗಿರುತ್ತೆ, ಆದ್ರೆ ಆ ಸಂಪರ್ಕ ಮಾಡೋದು ನಿಜವಾಗಿದೆ. 100% ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ದಟ್ ಮೀನ್ಸ್ ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ 10 ಆಫ್ ಪೆಂಟಿಕಲ್ 10 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಸೊ ಹಾಗಾಗಿ ಇಲ್ಲಿ ಈ ಸಂಪರ್ಕ ಬರೋದು, ಕಾಂಟ್ಯಾಕ್ಟ್ ಮಾಡೋದು ಸ್ಲೋ ಆಗಿದ್ರು ಕೂಡ ಖಂಡಿತವಾಗಿ ನಿಜವಾಗಿಯೂ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಓಕೆ, ಇಲ್ಲಿ ಯಾವಾಗ ಸಮಯ ಅಂತ ನೋಡಿದಾಗ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ಇಲ್ಲಿ ಕಂಪ್ಲೀಟ್ ಆಗಿ ಕನ್ಫ್ಯೂಷನ್ ಅಲ್ಲಿ ಇರುವಂತ ಎನರ್ಜಿ ಬರ್ತಿದೆ. ಸೊ ಹಾಗಾಗಿ ಅವರು ಸಂಪೂರ್ಣವಾಗಿ ಗೊಂದಲದಿಂದ ಹೊರಗೆ ಬಂದ ಮೇಲೆ ಅವರ ಮನಸ್ಥಿತಿ ಒಂದು ಸಮವಾಗಿದ್ದಾಗ ನಿಮ್ಮ ಕಡೆಗೆ ಅವರು ಕಾಂಟ್ಯಾಕ್ಟ್ ಮಾಡೋದು ಅಂದ್ರೆ ನಿಮ್ಮನ್ನ ಅವ್ರು ನೆನ್ಪು ಮಾಡ್ಕೊಂಡು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ ಓಕೆ, ನಿಮ್ಮ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಇದನ್ನ ಯಾವ ರೀತಿಯಾಗಿ ನಿಭಾಯಿಸ್ಬೇಕಾಗತ್ತೆ. ಓಕೆ, ಇಲ್ಲಿ ಹಠ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿಗೆ ಕಂಪ್ಲೀಟ್ ಆಗಿ ನೀವು ಇಲ್ಲಿ ಎಲ್ಲೋ ಒಂದ್ ಕಡೆ ಅರ್ಜೆಂಟ್ ಮಾಡ್ತಿರೋವಂಥದ್ದು ಅಥವಾ ಕಾಲ್ ಬರಲೇಬೇಕು ಅಂತೇಳಿ ಎಲ್ಲೋ ಒಂದ್ ಕಡೆ ನೀವು ಮೇಲಿನ ಮೇಲೆ ಅವರಿಗೆ ಬೇರೆ ಮುಖಾಂತರವಾಗೆಲ್ಲ ಕಾಂಟ್ಯಾಕ್ಟ್ ಮಾಡುವಂಥದ್ದು ಸಮಥಿಂಗ್. ಇಲ್ಲಿ ನೀವೆಲ್ಲೋ ಒಂದ್ ಕಡೆ ತುಂಬಾ ಏನು ಮನಸ್ಸನ್ನ ಮೇಲೆ ಕೆಳಗೆ ಮಾಡ್ಕೊಳ್ತಿರುವಂಥದ್ದು, ತುಂಬಾ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಅಥವಾ ತುಂಬಾ ಅವಾಗವಾಗ ಡಿಪ್ರೆಷನ್ಗೆ ಹೋಗುವಂಥದ್ದು, ಈ ರೀತಿಯಾದಂಥ ಎನರ್ಜಿ ಬರ್ತಿದೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ಯೂನಿವರ್ಸ್ ಇಂದ ಬರ್ತಿರುವಂಥದ್ದು ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ, ಹಠ ಮಾಡಬೇಡಿ ಅಥವಾ ಅರ್ಜೆಂಟಲ್ಲಿ ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಕೊಳ್ಳುವಂಥ ಕೆಲಸಗಳನ್ನ ಮಾಡಬೇಡಿ. ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ ಅನ್ನೋಂಥ ಎನರ್ಜಿ ಬರ್ತಿದೆ ಅಲ್ಲಿ. ನೀವು ನಿಮ್ಮ ಲೈಫಲ್ಲಿ ತಾಳ್ಮೆ ಆಗಿದ್ದು ನಿಮ್ಮ ಲೈಫಲ್ಲಿ ನೀವೇನ್ ಮಾಡಬೇಕು, ನಿಮ್ಮ ಕೆಲಸಗಳೇನಿದೆ ಅದ್ರ ಬಗ್ಗೆ ಗಮನ ಕೊಡಿ. ಇದು ಸರಿ ಆಗತ್ತೆ, ಡೋಂಟ್ ವರಿ. ಇದ್ರ ಬಗ್ಗೆ ತುಂಬಾ ನೀವು ಯೋಚನೆ ಮಾಡ್ಬೇಕಂತ ಏನೂ ಇಲ್ಲ. ಓಕೆನಾ? ಸೊ ನಿಮಗೆ ಬೇಕಾದಷ್ಟು ಕೆಲಸಗಳಿದೆ ಅಲ್ವಾ, ನಿಮ್ದೇ ಆದಂತ ಸ್ವಂತ ನಿಮ್ದೇ ಆದಂತ ಜೀವನ ಇದೆ, ಅದ್ರ ಬಗ್ಗೆ ಫೋಕಸ್ಡ್ ಆಗಿರಿ. ಸೊ ಇಲ್ಲಿ ನಿಮ್ಮ ಪರ್ಸನ್ ಕಾಲ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಡಿ ಅನ್ನೋಂಥ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆ, ಕೊನೆಯದಾಗಿ ಯೂನಿವರ್ಸ್ ಇಂದ ಬರ್ತಿರೋಂಥ ಸಂದೇಶ. ಓಕೆ, 10 ಆಫ್ ಕಪ್ಸ್. ಓಕೆ, ಈ ಒಂದು ಕಾಂಟ್ಯಾಕ್ಟ್ ಏನಿದೆ ಇದು ಕೇವಲ ಬರೀ ಒಂದು ಕಮ್ಯುನಿಕೇಶನಿಗೋಸ್ಕರ ಅಲ್ಲ ಇಲ್ಲಿ. ಓಕೆನಾ? ಸೊ ಈ ಕಾಂಟ್ಯಾಕ್ಟ್ ಏನ್ ಬರ್ತಾ ಇದೆ ನಿಮ್ಮಿಬ್ರು ಮಧ್ಯೆ, ಇದು ಬರೀ ಮಾತಿಗೋಸ್ಕರ ಅಥವಾ ಒಂದೇನೋ ಒಂದು ಮಾತಾಡ್ಸ್ಬೇಕಲ್ಲ ಅಂತ ಹೇಳಿ ಬರ್ತಾ ಇರೋವಂಥದ್ದಲ್ಲ. ಇದು ಒಂದು ಓಕೆ ಒಂದು ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡೋದಕ್ಕೋಸ್ಕರ ಬರ್ತಿರೋಂಥ ಒಂದು ಕಮ್ಯುನಿಕೇಶನ್ ಆಗಿದೆ, ಕಾಂಟ್ಯಾಕ್ಟ್ ಆಗಿದೆ, ಸಂಪರ್ಕ ಆಗಿದೆ. ಓಕೆ, ಎಸ್, ಇಲ್ಲಿ ಈ ಎರಡು ಎನರ್ಜಿ ಇಲ್ಲಿ ಇಬ್ರು ಮನಸ್ಸಿಗೂ ಇಬ್ರು ಎನರ್ಜಿಗೂ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥದ್ದು ಇಬ್ರು ಮನಸ್ಥಿತಿ ಇಲ್ಲಿ ಆಲ್ಮೋಸ್ಟ್ ತುಂಬಾ ಕನ್ಫ್ಯೂಷನ್ ಅಲ್ಲಿ ಗೊಂದಲದಲ್ಲಿ ಇರುವಂತ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಸೊ ಡೋಂಟ್ ವರಿ, ಜಸ್ಟಿಸ್ ಕಾರ್ಡ್ ಬರ್ತಿದೆ ಅಲ್ವಾ, ಯಾವುದೇ ಕಾರಣಕ್ಕೂ ಚಿಂತೆ ಮಾಡ್ಬಿಡಿ. ಆ ಮನಸ್ಸನ್ನ ಒಂದು ಸಮತೋಲನ ಬ್ಯಾಲೆನ್ಸ್ ಮಾಡಿ. ಆ ಕನ್ಫ್ಯೂಷನ್, ಭಯ ಏನೆಲ್ಲ ನಿಮ್ಮ ಮನಸ್ಸಲ್ಲಿ ಓವರ್ ಥಿಂಕಿಂಗ್ ಎಲ್ಲ ಬರ್ತಿದೆ ಅದನ್ನ ಬ್ಯಾಲೆನ್ಸ್ ಮಾಡಿ. ತುಂಬಾ ನೆಗೆಟಿವ್ಗೆ ಶಕ್ತಿನ ಕೊಡಬೇಡಿ. ಓಕೆನಾ? ಆದಷ್ಟು ಆ ನೆಗೆಟಿವ್ ಥಾಟ್ಸ್ಗಳಿಗೆ
ಕಡಿವಾಣ ಹಾಕಿಬಿಟ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಸ್ವಲ್ಪ ನಿಮ್ಮ ಮನಸ್ಥಿತಿನ ಸಮಾಧಾನ ಮಾಡಿ ತಾಳ್ಮೆಯಿಂದ ಇರಿ, ಬ್ಯಾಲೆನ್ಸ್ ಮಾಡಿ ಅಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರೋಂಥ ಎನರ್ಜಿನೇ ಬಂದು ನಿಮ್ಮಿಬ್ರು ಮನಸ್ಥಿತಿ ಮೇಲೆ ಈ ಒಂದು ಸಂಪರ್ಕ ಅವಲಂಬಿತವಾಗಿದೆ. ಈ ಕಾಂಟ್ಯಾಕ್ಟ್ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿಗಳು ಆದಷ್ಟು ಸಮತೋಲನ ಸ್ಥಿತಿಗೆ ಬರಬೇಕು ಅನ್ನೋಂಥ ಒಂದು ಎನರ್ಜಿಯಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಯಾವ ಫ್ರೆಂಡಿಗಿರ್ಬೋದು ಅಥವಾ ನಿಮ್ಮ ವ್ಯಕ್ತಿಗೆ ಯಾರಿಗೆ ಈ ಒಂದು ರೀಡಿಂಗ್ನ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಮಿಸ್ ಮಾಡಬೇಡಿ ಯಾರು ಕೂಡ. ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಕಮೆಂಟ್ ಮಾಡ್ತೀರಾ? ನಾನು ಈ ಸಂಪರ್ಕವನ್ನು ಶಾಂತ ಮನಸ್ಸಿನಿಂದ ಸ್ವೀಕರಿಸುತ್ತೇನೆ. ಒಂದು ರೆಡ್ ಹಾರ್ಟ್ ಮಾರ್ಕ್ ಹಾಕ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಪ್ರತಿಯೊಬ್ಬರು ಕೂಡ ಹಾಕಿ. ನಾನು ಹೇಳೋದು ಇಲ್ಲಿ ನಾನು ಯಾವಾಗಲೂ ಹೇಳ್ತೀನಲ್ವಾ, ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋಂಥ ಮಾತನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಇಲ್ಲಿ ದೇವರು ಕೊಡ್ತಾ ಇದ್ದಾರೆ, ಪೂಜಾರಿನೂ ಕೊಡ್ತಾ ಇದ್ದಾರೆ. ಭಕ್ತ ಆಗಿ ನೀವು ರೆಡಿಯಾಗಿ ಇಸ್ಕೊಳ್ಲಿಕ್ಕೆ, ಭಕ್ತ ರೆಡಿ ಇರಬೇಕು ಅಲ್ವಾ. ಸೊ ದೇವರು ಕೊಟ್ಟು ಪೂಜಾರಿನೂ ಕೊಟ್ಟು ಭಕ್ತನೇ ಅವನಿಗೆ ಇಸ್ಕೊಳ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ತಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಯಾರಾದರೂ ಏನು ಮಾಡ್ಲಿಕ್ಕಾಗತ್ತೆ, ರೈಟ್? ಸೊ ನಂಬಿಕೆ ಇಡಿ. ನಂಬಿಕೆ ಇದ್ರೆ ಮಾತ್ರ ನೀವು ಜೀವನ ಮಾಡೋಕ್ಕಾಗೋದು. ನಂಬಿಕೆ ಇಲ್ಲದಿದ್ರೆ ನೀವು ಏನನ್ನು ಕೂಡ ಸಾಧಿಸ್ಲಿಕ್ಕಾಗಲ್ಲ. ಸೊ ಹಾಗಾಗಿ ನಂಬಿಕೆ ಇಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ನೆಕ್ಸ್ಟು ಆ ಆಡಿಯೋ ಕ್ಲಿಪ್ ಬರುತ್ತೆ, ನನ್ನ ಕ್ಲೈಂಟ್ ಆಡಿಯೋ ಕ್ಲಿಪ್ ಬರುತ್ತೆ. ಅವ್ರ ಎನರ್ಜಿನ ರಿಸೀವ್ ಮಾಡ್ಕೊಂಡು ಅವ್ರ ಲೈಫಲ್ಲಿ ಯಾವ ರೀತಿಯಾಗಿ ಮಿರಾಕಲ್ ನಡೀತು ಅನ್ನೋದು ಆಡಿಯೋ ಕ್ಲಿಪ್ನ ಹಾಕ್ತೀನಿ. ನೆಕ್ಸ್ಟ್ ಅದನ್ನ ಕೇಳಿ. ಸೊ ನಿಮಗೂ ಕೂಡ ಮೋಟಿವೇಟ್ ಆಗುತ್ತೆ. ರಿಸೀವ್ ಮಾಡ್ಕೊಳ್ಳಿ ಎನರ್ಜಿನ ಪ್ರತಿಯೊಬ್ಬರು ಕೂಡ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಮಂತ್ ಎಂಡ್ ಒಳಗಡೆ 30K ಪ್ರತಿಯೊಬ್ಬರು ಕೂಡ ರೀಚ್ ಮಾಡಿಸಿ. ನಿಮ್ಮ ಸಪೋರ್ಟ್ ಇದ್ರೆ ಖಂಡಿತವಾಗಿ ಇದು 30K ಫಾಲೋವರ್, ಸಬ್ಸ್ಕ್ರೈಬರ್ ಆಗೇ ಆಗ್ತಾರೆ, ರೈಟ್? ಈ ಮಂತ್ ಡಿಸೆಂಬರ್ ಎಂಡ್ ಒಳಗಡೆ 2025 ಒಳಗಡೆ 30K ರೀಚ್ ಆಗಲಿ ಸಬ್ಸ್ಕ್ರೈಬರ್ಸ್, ರೈಟ್? ಸೊ ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಜನ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ನಿಮ್ಮ ರೀಡಿಂಗಿಗೆ ಅಂತೆಲ್ಲ ತುಂಬ ಜನ ಹೇಳ್ತೀರಾ, ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಗೆ ನಾನು ಪ್ರತಿನಿತ್ಯ ಹೀಲ್ ಮಾಡ್ತಾ ಇರ್ತೀನಿ. ಯಾರೆಲ್ಲ ಕಮೆಂಟ್ ಮಾಡಿರ್ತೀರ ಅವ್ರಿಗೆ ಮಾತ್ರ ನಾನು ಹೀಲ್ ಮಾಡ್ತೀನಿ ನೆಕ್ಸ್ಟ್ ಟೈಮಿಂದ. ಓಕೆ, ಸೊ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ, ತಮಾಷೆ ಮಾಡಿದ, ಓಕೆ, ಯಾರು ಸೀರಿಯಸ್ ಆಗಬೇಡಿ. ಸೊ ಎಸ್, ಯಾರೆಲ್ಲ ಇವತ್ತಿನ ದಿನ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ, ನಿಮಗೂ ಕೂಡ ಹ್ಯಾಪಿ ಬರ್ತ್ಡೇ. ನಿಮ್ಮ ಎಲ್ಲ ವಿಶಸ್ಗಳು ಆದಷ್ಟು ಬೇಗ ನೆರವೇರಲಿ, ನಿಮ್ಮ ಪ್ರೀತಿ ಜೀವನ ಆದಷ್ಟು ಬೇಗ ಸರಿಯಾಗಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮ ಸಂಸಾರ ಹ್ಯಾಪಿಯಾಗಿ, ಖುಷಿಯಾಗಿ 100 ಕಾಲ ಚೆನ್ನಾಗಿರಿ ಗಂಡ ಹೆಂಡತಿ ಅಂತ ಹೇಳ್ತಾ ಬ್ಲೆಸ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.